ಡ್ಯಾಡಿ, ನಿಮಗೆ ಪ್ರವೀಣ್ ಗೊತ್ತಲ್ವಾ? ನಾನು ಅವನ್ನ ಇಷ್ಟಪಡ್ತಿದ್ದೀನಿ. ಅವನಂದರೆ ನಂಗೆ ತುಂಬ ಇಷ್ಟ. ನಾನು ಅವನ್ನ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೀನಿ. ನೋ 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 ವೆಯ್ಟ್ 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 ಡ್ಯಾಡಿ, ನಂಗೆ ಪ್ರವೀಣ್ ಅಂದರೆ ತುಂಬ ಇಷ್ಟ. ನಾನು ಅವನ್ನ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೀನಿ. ಡ್ಯಾಡಿ, ನಿಮಗೆ ಪ್ರವೀಣ್ ಗೊತ್ತಲ್ವಾ? ಅವನಂದರೆ ನಂಗೆ ತುಂಬ ಇಷ್ಟ. ನಾನು ಅವನೇ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೀನಿ. ಹಾಯ್ ಡ್ಯಾಡಿ. ಅಮ್ಮ ಟಿಫನ್. ನಮ್ರತಾ, ಏನ್ ಡ್ಯಾಡಿ? ನಮ್ರತಾ ನಿನ್ನೆಯಿಂದ ಒಂಥರ ಇದೆಯಾ? ಏನಾಯ್ತು? ನನಗೇನಾದ್ರೂ ಹೇಳ್ಬೇಕಾ? ಏಯ್ ಹೇಳಮ್ಮ. ನಾನೊಬ್ಬ ಹುಡುಗನ್ನ ಪ್ರೀತಿಸ್ತಿದ್ದೀನಿ ಡ್ಯಾಡಿ. ಏನ್ ಮಾಡ್ಕೊಂಡಿದ್ದಾನೆ? ಸ್ಟಿಲ್ ಎಜುಕೇಶನ್ ಡ್ಯಾಡಿ. ನಿನ್ ಜೊತೆ ಓದ್ತಿದ್ದಾನಾ? ಹೌದು ಡ್ಯಾಡಿ. ನಿನ್ ಫ್ರೆಂಡ್ಸ್ ಎಲ್ಲ ನನಗೆ ಗೊತ್ತಲ್ವಾ? ಅವನ್ ಯಾರು ಅಂತ ನನಗೂ ಗೊತ್ತಿರ್ಬೇಕಲ್ವಾ? ಅವನ ಹೆಸರು ಪ್ರವೀಣ್. ನಮ್ರತಾಳ ಲೋಕಜ್ಞಾನದ ಬಗ್ಗೆ ನನಗೆ ಯಾವುದೇ ರೀತಿ ನಂಬಿಕೆ ಇಲ್ಲದೆ ಹೋದ್ರು, ಅವಳೊಂದು ಹುಡುಗನ ಇಷ್ಟಪಟ್ಟಿದ್ದಾಳೆ ಅಂದ್ರೆ ಅವನೆಂಥವನು? ಆ ಹುಡುಗನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ಮೇಲೆ ಮಗಳ ಜೊತೆ ಮಾತಾಡೋಣ ಅಂತ ಆ ಕ್ಷಣ ಸೈಲೆಂಟ್ ಆಗ್ಬಿಟ್ಟೆ. ಅವನ ಕ್ಯಾರೆಕ್ಟರ್ ಸರಿ ಇಲ್ಲಮ್ಮ. ಊರಲ್ಲಿ ಅವ್ರ ಕುಟುಂಬಕ್ಕೆ ಒಳ್ಳೆ ಹೆಸರಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಗೆ ತಿಳ್ಕೊಂಡಲ್ಲ ನಾನು? ನೀವು ತಿಳ್ಕೊಂಡಿದ್ದೀರಾ, ನಾನು ನೋಡಿ. ಹೇಗೆ? ಅವ್ರ ಮನೆಗೆ ಹೋಗಿದ್ದೆ ಡ್ಯಾಡಿ. ತುಂಬಾ ಒಳ್ಳೆ ಫ್ಯಾಮಿಲಿ ಕೂಡ. ಏನಮ್ಮ ನೀನು? ಡ್ಯಾಡಿ, ನಿಮಗೆ ಪ್ರವೀಣ್ ಯಾಕೆ ಇಷ್ಟ ಇಲ್ಲ? ಅಮ್ಮ, ನಿನಗೆ ಹೇಳಿದ್ರು ನಿನಗೆ ಅರ್ಥ ಆಗೋ ಅಂತ ವಯಸ್ಸಲ್ಲ ನಿಂದು. ಡ್ಯಾಡಿ ಮೇಲೆ ಒಂದ್ ಸ್ವಲ್ಪನಾದ್ರೂ ಪ್ರೀತಿ ಇದ್ರೆ, ಗೌರವ ಇದ್ರೆ ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ನಿಮ್ಮ ಮೇಲೆ ರೆಸ್ಪೆಕ್ಟ್ ಇರೋದಕ್ಕೆ ಡ್ಯಾಡಿ ಈ ವಿಷಯ ನಿಮ್ಗೆ ಹೇಳ್ತಿರೋದು. ಆದ್ರೆ ನೀವು ಈ ತರ ರಿಯಾಕ್ಟ್ ಆಗ್ತೀರಾ ಅನ್ಕೊಳ್ಳಿಲ್ಲ. ಅದಲ್ಲ ನಮ್ರತಾ, ಆ ಹುಡುಗ ನಮ್ ಫ್ಯಾಮಿಲಿಗೆ ಕರೆಕ್ಟ್ ಅಲ್ಲ. ನಾ ಹೇಳೋದು ಅರ್ಥ ಮಾಡ್ಕೊ. ನೀನ್ ಅವನ ಜೊತೆ ಸಂತೋಷವಾಗಿರ. ಯಾಕೆ? ದುಡ್ಡಿಲ್ಲ ಅಂತನಾ? ನಮ್ರತಾ, ನೀನು ಬೆಳೆದಿರೋ ರೀತಿನೇ ಬೇರೆ, ಅವನ್ ಬೆಳೆದಿರೋ ವಾತಾವರಣನೇ ಬೇರೆ. ಅರ್ಥ ಮಾಡ್ಕೊ. ಕ್ಯಾಸ್ಟ್ ಫೀಲಿಂಗಾ? ಏನೇ? ಜೀವನನ ಬಹಳ ಹತ್ರದಿಂದ ನೋಡಿ ಬದುಕಿರೋ ವ್ಯಕ್ತಿ ಅಮ್ಮ ನಾನು. ಯಾವ ಜೀವನ? ನೀನು ನಿನ್ ಪುಸ್ತಕದಲ್ಲಿನ ಪಾಠಗಳನ್ನ ನಂಬ್ತಿದ್ಯಾ? ನಾನು ನನ್ನ ಜೀವನ ಕಲಿಸಿದ ಅನುಭವಗಳಿಂದ ಹೇಳ್ತೀನಿ. ಪುಸ್ತಕ ಅಂದ್ರೆ? ಡ್ಯಾಡಿ ಹೇಳೋ ಮಾತಾರ್ಥ ಮಾಡ್ಕೊಂಡು ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ಅವನ್ನ ನಮ್ಮ ಮಧ್ಯೆ ತರಬೇಡ. ಅವ್ನ್ ತುಂಬಾ ಒಳ್ಳೆಯವನ್ ಡ್ಯಾಡಿ. ಈಗ ಏನಂತೀರಾ? ಈಗ ಅವ್ರು ನಿನ್ ಜೊತೆ ಚೆನ್ನಾಗಿ ಮಾತಾಡಿದ್ದಾರೆ ಅಂದ್ಯಲ್ಲ, ಅವ್ರು ನಿನ್ ಆಸ್ತಿ ನೋಡಿ ಚೆನ್ನಾಗಿ ಮಾತಾಡಿದ್ದಾರೆ ಅನ್ಸ್ಲಿಲ್ವಾ ನಿನ್? ಅಯ್ಯೋ, ನೀವೇ ಹೇಳಿದ್ರಲ್ಲ ದುಡ್ಡು ಮುಖ್ಯ ಅಲ್ಲ ಅಂತ. ಮಾತಾಡಿ. ಏನೇ ಮಾತಾಡ್ತಿದ್ಯಾ? ಏನಿಲ್ಲ. ಆ ಹುಡುಗನ್ ಪ್ರೀತಿಸಿದ ತಪ್ಪ? ಅವನ್ನ ಪ್ರೀತಿಸಿದ ತಪ್ಪೆ. ಯಾಕೆ? ಆಹಾ, ಇನ್ನೊಂದ್ ರೀಸನ್ ಹೇಳಿ ನಂಗೆ. ನಮ್ರತಾ, ಹಾ ಹೇಳಿ. ಅವ್ನ್ ಬೇಡಮ್ಮ. ಅರೆ, ನನಗ್ ಪ್ರವೀಣ್ ಅಂದ್ರೆ ಇಷ್ಟ ಡ್ಯಾಡಿ. ನಾನು ಅವನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಅವನ್ಗಿಂತ ಲಕ್ಷ ಪಟ್ಟು ಚೆನ್ನಾಗಿರೋ ಹುಡುಗನ ಕರ್ಕೊಂಡ್ ಬಂದು ವಿಜೃಂಭಣೆಯಿಂದ ಮದುವೆ ಮಾಡ್ತೀನಿ. ನನ್ ಮಾತ್ ಕೇಳಮ್ಮ. ಅರೆ, ನನಗ್ ಪ್ರವೀಣ್ ಅಂದ್ರೆ ಇಷ್ಟ ಅಂದ್ರೆ ಇನ್ಯಾವುದೋ ಹುಡುಗ ಅಂತಿರಲ್ಲ ನೀವು. ನಾನ್ ಹೇಳೋದ್ ನಿಮಗ್ ಅರ್ಥ ಆಗ್ತಿಲ್ವಾ? ನಿಮ್ಗೆ ನಾನ್ ಬುದ್ಧಿ ಇಲ್ದೇ ಇರೋಳ್ ತರ ಕಾಣಿಸ್ತಿದ್ದೀನಾ? ಏನು ಗೊತ್ತೇ ಇಲ್ಲ ಅಲ್ವಾ ನನ್ಗೆ? ನಮ್ರತಾ, ಪ್ರೇಮ ಗೀಮ ಏನಮ್ಮ ಇದೆಲ್ಲ? ಚೆನ್ನಾಗ್ ಓದ್ಕೊ. ನೀನ್ ಮಾತಾಡ್ತಿರೋದು ನಿಮ್ಮ ಅಪ್ಪನ ಹತ್ರ, ನೆನ್ಪಿರ್ಲಿ. ಗೊತ್ತು. ನಮ್ರತಾ, ಏನೇ?
ಮಾತಾಡಿ, ನೀವಾದ್ರೂ ಮಾತಾಡಿ ಮಮ್ಮಿ. ಇಷ್ಟೊತ್ ತನಕ ಮಾತಾಡಿದ್ರಿ, ಈಗ ಯಾಕೆ ಮಾತಾಡ್ತಿಲ್ಲ? ಒಳ್ಳೆ ಹುಡುಗಿ ಅಲ್ವಾ, ನಮ್ಮ ಮಾತು ಕೇಳು. ನಮ್ರತಮ್ಮ, ಏನು ಏನಮ್ಮ ಇದೆಲ್ಲ? ನಾನ್ ಪ್ರವೀಣ್ನ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ನೀವ್ ಫೋರ್ಸ್ ಮಾಡಕ್ ಟ್ರೈ ಮಾಡಿದ್ರೆ ಪ್ರವೀಣಿ ಮನೆ ಅಳಿಯ ಫಿಕ್ಸ್ ಆಗೋಗಿ. ಅವನ ಫ್ಯಾಮಿಲಿ ಸೇರಿ ನಮ್ರತನ ಟ್ರ್ಯಾಪ್ ಮಾಡ್ತಿದ್ದಾರೆ ಅನಿಸ್ತಿದೆ ನನಗೆ. ಅವನು ನಮ್ಮ ಹುಡುಗಿ ಹಿಂದೆ ಯಾಕೆ ಬಿದ್ದಿದ್ದಾನೆ? ಅವನ ಉದ್ದೇಶ ಏನೋ ತಿಳ್ಕೋ ಸ್ವಲ್ಪ. ಈ ಸರಿ ಅವನಿಗೆ ವಾರ್ನಿಂಗ್ ಮಾತಲ್ಲಿರಬಾರ್ದು. ಅರ್ಥ ಆಯ್ತು ಅಣ್ಣಯ್ಯ, ನಾನು ನೋಡ್ಕೋತೀನಿ. ನಮ್ರತ ರೂಮಲ್ಲಿದ್ದಾಳೆ. ಇವತ್ತು ಕಾಲೇಜ್ಗೆ ಹೋಗ್ಲಿಲ್ವಾ? ವನಜ, ಅವಳು ಊಟ ಮಾಡಿದ್ಲಾ? ಇಲ್ಲ. ನಮ್ರತ, ಓಯ್, ಅವನು ಯಾವನ್ಗೋಸ್ಕರನೋ ನೀನು ಉಪವಾಸ ಇದ್ರೆ ಅಪ್ಪನಿಗೆ ದುಃಖ ಆಗುತ್ತಲ್ಲಮ್ಮ. ನೀನು ಚಿಕ್ಕವಳಿದ್ದಾಗಿಂದ ನಿನಗಿಷ್ಟ ಇರೋದೆಲ್ಲ ನಿನಗೆ ಕೊಟ್ಟಿದ್ದೀನಿ. ನೀನು ಮಾಡ್ಬೇಕನ್ಕೊಂಡಿದ್ದು ಎಲ್ಲದಕ್ಕೂ ಒಪ್ಕೊಂಡಿದ್ದೀನಿ. ಇದೊಂದ್ಸಲ ನಾನು ಒಪ್ಕೊಳ್ಳದೆ ಇದ್ರೆ ಡ್ಯಾಡಿ ಕೆಟ್ಟವನಾಗ್ಬಿಟ್ನ ಅಮ್ಮ. ನೀನು ಪ್ರೀತಿಸಿದ ತಪ್ಪಲ್ಲಮ್ಮ, ಆದರೆ ನಮ್ಮನ್ನ ನಿಜವಾಗ್ಲೂ ಯಾರು ಪ್ರೀತಿಸ್ತಾರೆ ಅನ್ನೋದು ತಿಳ್ಕೊಳ್ದೇ ಇರೋದು ತಪ್ಪು. ನೀನು ಈ ರೀತಿ ಹಸಿವಿನಿಂದ ಇರಬಾರ್ದಂತ ಅಲ್ವಮ್ಮ ನಾನು ಇಷ್ಟೊಂದು ಸಂಪಾದಿಸಿದ್ದು. ಏನಮ್ಮ, ಊಟ ಮಾಡಿ ಆರಾಮಾಗಿ ಮಲ್ಗು, ಸರಿನಾ? ಡ್ಯಾಡಿ, ಆಮ್ಮ, ನಾನೇನು ಚಿಕ್ಕ ಹುಡುಗಿ ಅಲ್ಲ ಡ್ಯಾಡಿ. ನನ್ನ ಲೈಫ್ಗೆ ಬೇಕಾಗಿರೋ ಡಿಸಿಷನ್ ನಾನು ತಗೋತೀನಿ. ಆದರೆ ನೀವೇ ಹೇಳಿದ್ರಲ್ಲ, ನಿಮ್ಮ ಲೈಫಲ್ಲಿ ನನಗಿಂತ ಯಾರೂ ಮುಖ್ಯ ಅಲ್ಲ ಅಂತ. ಏನು ಕೇಳಿದ್ರು ಕೊಡಿಸ್ತೀನಿ ಅಂದ್ರಿ, ಅದೆಲ್ಲ ಸುಳ್ಳ? ನನ್ನ ಮಗಳು ನನಗೆ ಇಲ್ಲಿ ತನಕ ನನ್ನ ಆಸ್ತಿ ಅಂತಸ್ತಿಗೆ ಮೀರಿ ಕೇಳಿದಾಳಮ್ಮ. ಆದ್ರೆ ಮೊದಲನೇ ಸಲ ಸಡನ್ ಆಗಿ ಇಷ್ಟು ಕೀಳಾಗಿ ಕೇಳ್ತಾಳೆ ಅನ್ಕೊಂಡಿರ್ಲಿಲ್ಲ. ಅಲ್ಲ, ಒಂದು ಹುಡುಗಿ ಇಷ್ಟಪಡ್ತಿದ್ದಾರೆ ಅಂದ್ರೆ ಯಾಕೆ ಡ್ಯಾಡಿ? ಈ ಫಾದರ್ಸ್ ಎಲ್ಲರಿಗೂ ಸ್ಟೇಟಸ್ ಅಡ್ಡ ಬರುತ್ತೆ. ನೀನ್ ಕೇಳೋ ಪ್ರತಿ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇದೆಯಮ್ಮ. ಆದ್ರೆ ನಾನೀಗ ಏನ್ ಹೇಳಿದ್ರು ನೀನ್ ಅದನ್ನ ಬೇರೆ ತರ ಅರ್ಥ ಮಾಡ್ಕೊಂಡು ನನ್ನ ಮೇಲೆ ಬೇರೆ ರೀತಿ ಅಭಿಪ್ರಾಯ ಪಟ್ಕೊಳ್ಳೋ ಅವಕಾಶ ಇದೆಯಮ್ಮ. ನಿನ್ ಸುತ್ತಲೂ ಇರೋ ಪ್ರಪಂಚನ ನಾನ್ ಸೃಷ್ಟಿ ಮಾಡಿದ್ದಮ್ಮ. ಅದು ಅಂದವಾಗೇ ಇರುತ್ತೆ. ಆದ್ರೆ ಒಂದ್ಸಲ ಅದನ್ನ ದಾಟಿ ಆಚೆ ಹೋಗಿ ನೋಡು, 1 ನಿಮಿಷ ಬದುಕಾಗಲ್ಲ. ಡ್ಯಾಡಿ ಹೇಳೋದ್ ಕೇಳಮ್ಮ. ಓಯ್, ಸಂತೋಷವಾಗಿರ್ತೀಯ. ನಂಗೆ ಈಗೀಗ ಅರ್ಥ ಆಗ್ತಿದೆ ಡ್ಯಾಡಿ. ನನ್ನ ಲೈಫ್ ನಾನು ಇಷ್ಟಪಟ್ಟಂಗಿರುತ್ತೆ ಅನ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲದೇನೆ ನನ್ನ ಲೈಫ್ನ ನಿಮ್ಮಿಷ್ಟದಂಗೆ ಲೀಡ್ ಮಾಡಿಸ್ತಿದ್ದೀರಾ ಅಂತ. ಇನ್ಮೇಲೆ ಹಾಗೆಲ್ಲ ನಡೆಯಲ್ಲ. ನನ್ನ ಲೈಫ್ನ ನಾನೇ ಲೀಡ್ ಮಾಡ್ತೀನಿ. ಅವಶ್ಯಕತೆ ಬಂದರೆ ಅವನಿಗೋಸ್ಕರ ಸಾಯಕ್ಕೂ ಸಿದ್ಧ. ಇದೆಲ್ಲ ನಿನ್ ತಂದೆ ಹೇಗಮ್ಮ ತಡ್ಕೋತಾನೆ? ಏನೋ ಡ್ಯಾಡ್, ನನ್ಗದೆಲ್ಲ ಗೊತ್ತಿಲ್ಲ. ನನಗೆ ಪ್ರವೀಣ್ ಬೇಕಷ್ಟೆ. ಅವನು ನಿನ್ನ ಆಸ್ತಿನ ಪ್ರೀತಿಸ್ತಿದ್ದಾನಮ್ಮ. ಅವನ ಪ್ರೀತಿಲಿ ನಿಜಾಂಶ ಇಲ್ಲ.
ನೀನ್ ಹೇಳೋದ್ ನಂಬೇಕು ಅನ್ನಿಸ್ತಿಲ್ಲ. ನೀನ್ ಬೇಕಂತ ಹೇಳ್ತಿದ್ಯಾ ಅನ್ಸುತ್ತೆ. ನಾನ್ ಬೇಕು ಅಂತಲೇ ನಿನ್ನ ವಿಷಯದಲ್ಲಿ ಯಾಕಮ್ಮ ಹಾಗೆ ಹೇಳಿ? ನೀವ್ ಒಂದ್ಸರಿ ಪ್ರವೀಣ್ನ ಮೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಊಟ ಮಾಡಿ ಮಲ್ಕೋ. ಅಣ್ಣ, ನೀನು ಹೇಳಿದ್ದು ಕರೆಕ್ಟ್ ಅಣ್ಣ. ಅವನ ಫ್ಯಾಮಿಲಿ, ಅವನ ಜನ ಎಲ್ಲ ತುಂಬಾ ಹೆಚ್ಕೊಂಡ್ಬಿಟ್ಟಿದ್ದಾರೆ. ನಿನ್ನ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ಜನಗಳ ಬಗ್ಗೆ ಎಲ್ಲ ತುಂಬ ಕೆಟ್ಟದಾಗಿ ಮಾತಾಡಿ ಅವಮಾನ ಮಾಡಿದ್ರು ಅಣ್ಣ. ಯಾವತ್ತಿಗಿದ್ರು ಮಾಧವರಾವ್ ಅಳಿಯ ನಾನೇ ಅಂತ ಎಲ್ಲರ ಮುಂದೆ ನನ್ನ ಹತ್ರ ಚಾಲೆಂಜ್ ಮಾಡ್ದ ಅಣ್ಣ. ಒಂದ್ಸರಿ ಕರ್ಸಿ ಮಾತಾಡಿದ್ರೆ ಚೆನ್ನಾಗಿರುತ್ತೇನೋ. ಬೇಡ ಅತ್ತಿಗೆ, ಅವನ ಕ್ಯಾರೆಕ್ಟ್ರು ತುಂಬ ವರ್ಸ್ಟು. ಅವನು ನಮ್ರತಾನ ಬಿಡಬೇಕು ಅಂದರೆ ನಾಚಿಕೆ ಇಲ್ಲದೆ ಆ ಪ್ರವೀಣ್ ನನ್ನ ಜೊತೆನೆ ದುಡ್ಡಿನ ವ್ಯವಹಾರ ಮಾಡ್ತಿದ್ದಾನೆ ಅಂದ್ರೆ ಅವನು ಅವನ ಫ್ಯಾಮಿಲಿ ಅವರು ಸೇರಿ ಮಾಡಿರೋ ಮೋಸದಲ್ಲಿ ನಮ್ರತಾ ಎಷ್ಟು ಮರಳಾಗಿದ್ದಾಳೋ ನನಗೆ ಪೂರ್ತಿಯಾಗಿ ಅರ್ಥ ಆಗೋಯ್ತು. ಇಷ್ಟೇ ಬೇಕು ಅಂತ ಅವನು ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ಅದಕ್ಕೆ ಮೆತ್ತಗೆ ಮುದ್ದಾಗಿ ಮಾತಾಡಿದ್ರೆ ಕೆಲಸ ಆಗೋ ಪರಿಸ್ಥಿತಿ ಇಲ್ಲ ಅಂತ ಅರ್ಥ ಆಗಿ ಆವತ್ತಿಂದ ಮನೆಯಿಂದ ಆಚೆ ಹೋಗ್ಬೇಡ ಅಂತ ನಮ್ರತಾಗೆ ಗಟ್ಟಿಯಾಗಿ ವಾರ್ನಿಂಗ್ ಕೊಟ್ಟು ರೂಮಲ್ಲಿ ಕೂಡಾಕ್ಬಿಟ್ಟೆ.